Hello everyone. Welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ. ನಿನ್ನೆ ನಾವು ಸ್ವಾತಂತ್ರ್ಯೋತ್ತರ ಭಾರತ ಎನ್ನುವಂತಹ ಚಾಪ್ಟರ್ನ ರಿವಿಷನ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಅದರಲ್ಲಿ 10 ಕ್ವಶನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆನಾ. ಸೊ ಇವಾಗ 11ನೇ ಪ್ರಶ್ನೆ, ಜುನಾಗಢ್ ಸಂಸ್ಥಾನವನ್ನ ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ. ಈಗ ನಿಮ್ಗೆ ಗೊತ್ತಿದೆ, ಭಾರತದ ಒಕ್ಕೂಟದಲ್ಲಿ ದೇಶವನ್ನು ವಿಭಜನೆ ಮಾಡಿದಾಗ ಬ್ರಿಟಿಷರು 3 ರೀತಿಯ ಅವಕಾಶಗಳನ್ನ ಕೊಟ್ಟಿರ್ತಾರೆ. ಒಂದು, ಭಾರತದ ಒಕ್ಕೂಟದಲ್ಲಿ ವಿಲೀನವಾಗುವುದು. ಎರಡನೆಯದಾಗಿ ಪಾಕಿಸ್ತಾನಕ್ಕೆ ಸೇರುವುದು. ಮತ್ತು ಮೂರನೆಯದಾಗಿ ಯಾವುದು ಯಾವುದೇ ಬಣಕ್ಕೂ ಸೇರದೆ, ಅಂದ್ರೆ ಭಾರತ ಪಾಕಿಸ್ತಾನ ಯಾವುದೇ ದೇಶಕ್ಕೂ ಸೇರದೆ ಸ್ವತಂತ್ರವಾಗಿ ಇರುವಂತಹ ಆಯ್ಕೆ. ಈ 3 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಭಾರತವು ಎಲ್ಲ ಸಂಸ್ಥಾನಗಳನ್ನ 562 ಸಂಸ್ಥಾನಗಳಿದ್ವಲ್ವಾ ಮಕ್ಕಳೇ. ಸೊ ಎಲ್ಲ ಸಂಸ್ಥಾನಗಳನ್ನ ಭಾರತಕ್ಕೆ ಒಕ್ಕೂಟಕ್ಕೆ ಸೇರುವಂತೆ ಆಹ್ವಾನವನ್ನ ಕೊಟ್ಟಿರತ್ತೆ. ಓಕೆ. ಸೊ ಆದರೆ ಇಲ್ಲಿ ಜುನಾಗಢ್ ಮತ್ತು ಜುನಾಗಢದ ನವಾಬನು ತನ್ನ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ, ಸಂಸ್ಥಾನಗಳು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅಂದ್ರೆ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತವೆ. ಕೆಲವು ಸಂಸ್ಥಾನಗಳು ಹಲವಾರು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ತವೆ. ಆದ್ರೆ ಇಲ್ಲಿ ಜುನಾಗಢ್ ಏನಾಗತ್ತೆ ಅಂತಂದ್ರೆ, ಜುನಾಗಢ್, ಹೈದರಾಬಾದ್ ಮತ್ತು ಇತರ ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರೋದಿಕ್ಕೆ ಇಷ್ಟಪಟ್ಟಿರೋದಿಲ್ಲ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ರವರ ಒಂದು ಶ್ರಮದಿಂದ ಎಲ್ಲ ಸಂಸ್ಥಾನಗಳನ್ನ ಭಾರತಕ್ಕೆ ಸೇರಿಸಲಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಜುನಾಗಢದ ನವಾಬನು ತನ್ನ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿ ವಿಲೀನೀಕರಣ ಕಾನೂನಿಗೆ ಸಹಿ ಹಾಕ್ತಾರೆ. ಓಕೆ. ಆಗ ಆತನ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ಯಾಕೆ ಅಂತಂದ್ರೆ ಅವರಿಗೆ ಪಾಕಿಸ್ತಾನದ ಒಂದು ಸಂಸ್ಥಾನಕ್ಕೆ, ಪಾಕಿಸ್ತಾನ ರಾಷ್ಟ್ರಕ್ಕೆ ಸೇರುವಂತಹ ಇಚ್ಛೆ ಇರಲಿಲ್ಲ. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿತಾರೆ. ಇದನ್ನ ಎದುರಿಸಲಾಗದೆ ನವಾಬನು ರಾಜ್ಯವನ್ನ ಬಿಟ್ಟು ಪಲಾಯನ ಮಾಡ್ತಾನೆ. ಜುನಾಗಢದ ನವಾಬನು ರಾಜ್ಯವನ್ನ ಬಿಟ್ಟು ಪಲಾಯನ ಮಾಡ್ತಾನೆ. ಓಕೆ. ನೆಕ್ಸ್ಟ್, ಅಲ್ಲಿನ ದಿವಾನ ಅಂತಂದ್ರೆ ಮಂತ್ರಿ ಮಕ್ಕಳು, ದಿವಾನನು ಭಾರತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾರೆ. ಆ ಮನವಿಯನ್ನ ಆಧರಿಸಿ ಸೈನ್ಯವನ್ನ ಕಳುಹಿಸಿ ಅಲ್ಲಿ ಜುನಾಗಢದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಲಾಯಿತು. ನಂತರ 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಗತ್ತೆ. ಇಲ್ಲಿ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಈ 3 ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರೋದಿಕ್ಕೆ ಪ್ರಾರಂಭದಲ್ಲಿ ಒಪ್ಪಿರೋದಿಲ್ಲ ಮಕ್ಕಳೇ. ಓಕೆ. ಸೊ ಈ ರೀತಿಯಾಗಿ ಸೈನ್ಯದ ಒಂದು ಮಧ್ಯಸ್ಥಿಕೆಯಿಂದಾಗಿ ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರತ್ತೆ. ಭಾರತದ ಒಕ್ಕೂಟಕ್ಕೆ ಭಾರತ. ಓಕೆನಾ. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, ಗೋವಾವನ್ನ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಗೋವಾ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ. ಗೋವಾ ಯಾರ ವಸಾಹತುವಾಗಿತ್ತು? ಗೋವಾ ಪೋರ್ಚುಗೀಸರ ವಸಾಹತು ಆಗಿತ್ತು ಅಲ್ವಾ. ಸೊ ಹೇಗೆ ಪಾಂಡಿಚೇರಿ ಫ್ರೆಂಚರ ವಸಾಹತು ಆಗಿತ್ತು, ಅದೇ ರೀತಿ ಗೋವಾ
ಪೋರ್ಚುಗೀಸರ ವಸಾಹತು ಆಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಪೋರ್ಚುಗೀಸರ ಆಡಳಿತದಲ್ಲಿ ಗೋವಾ ಮುಂದುವರೆದಿತ್ತು. ಸೊ ಹೀಗೆ ಮುಂದುವರಿದಾಗ ಅದನ್ನು ಭಾರತಕ್ಕೆ ಸೇರಿಸಬೇಕು ಎಂಬಂತಹ ನಿರಂತರವಾದ ಚಳುವಳಿ ಭಾರತದಲ್ಲಿ ನಡೆಯುತ್ತೆ. ಓಕೆನಾ. ಸೊ ಗೋವಾವನ್ನು ತೆರವುಗೊಳಿಸಬೇಕು ಅಂದ್ರೆ ಬಿಟ್ಟು ಹೋಗಬೇಕು ಅಂತ ಆದೇಶ ನೀಡಿದರೂ ಕೂಡ ಬಗ್ಗದ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ಭಾರತದಲ್ಲಿ ನಡೆಯುತ್ತಿದ್ದಂತಹ ಒಂದು ಚಳುವಳಿಯನ್ನ, ಯಾವ ಚಳುವಳಿ ನಡೀತಾ ಇತ್ತು? ಗೋವಾವನ್ನ ಭಾರತಕ್ಕೆ ಸೇರಿಸಬೇಕು ಎಂಬಂತಹ ನಿರಂತರವಾದ ಚಳುವಳಿ ಭಾರತದಲ್ಲಿ ನಡೀತಾ ಇತ್ತು. ಯಾಕೆ ಅಂತಂದ್ರೆ ಗೋವಾ ಭಾರತ ದೇಶದಲ್ಲಿ ಇರುವುದು. ಸೊ ಫ್ರೆಂಚ್ ಪೋರ್ಚುಗೀಸ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಗೋವಾ ಪೋರ್ಚುಗೀಸರ ವಸಾಹತುವಾಗಿ ಮುಂದುವರಿಯುವುದು ಸರಿಯಾಗಿರ್ಲಿಲ್ಲ ಅಲ್ವಾ ಮಕ್ಕಳೇ? ಸೊ ಈ ಒಂದು ಕಾರಣದಿಂದಾಗಿ ಗೋವಾವನ್ನು ತೆರವುಗೊಳಿಸಬೇಕು ಎಂದು ಆದೇಶ ನೀಡಿದರೂ ಪೋರ್ಚುಗೀಸರು ಬಗ್ಗಲಿಲ್ಲ. ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನ ತರಿಸಿಕೊಂಡು ಇಲ್ಲಿ ನಡೆಯುತ್ತಿದ್ದಂತಹ ಚಳುವಳಿಯನ್ನ ದಮನ ಮಾಡಿ ಅಧಿಕಾರವನ್ನ ಬಲಪಡಿಸಿಕೊಳ್ಳಲು ಪೋರ್ಚುಗೀಸರು ಪ್ರಯತ್ನ ಮಾಡ್ತಾರೆ. ಓಕೆ. ನಂತರ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತುಶಾಹಿಗಳು ಅಂದ್ರೆ ಪೋರ್ಚುಗೀಸರು ತೊಲಗಬೇಕೆಂದು ವಿಮೋಚನಾ ಹೋರಾಟವನ್ನ ನಡೆಸ್ತಾರೆ. ಸೊ ಈ ಒಂದು ಹೋರಾಟವು 1955ರಲ್ಲಿ ನಡೆಯುತ್ತೆ. 55ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತುಶಾಹಿಗಳು ತೊಲಗಬೇಕು ಎಂಬಂತಹ ವಿಮೋಚನಾ ಹೋರಾಟವನ್ನ ಪ್ರಾರಂಭಿಸ್ತಾರೆ. ನಂತರ 1961ರಲ್ಲಿ ಭಾರತದ ಸೈನ್ಯವು ಮಧ್ಯಪ್ರವೇಶ ಮಾಡಿ ಗೋವಾವನ್ನ ವಶಪಡಿಸಿಕೊಳ್ಳುತ್ತೆ. ಓಕೆ. ಸೊ ಯಾವ ರೀತಿ ಜುನಾಗಢವನ್ನ ಭಾರತದ ಸೈನ್ಯವು ವಶಪಡಿಸಿಕೊಂಡಿತು, ಮಧ್ಯಪ್ರವೇಶ ಮಾಡಿ, ಅದೇ ರೀತಿ 1961ರಲ್ಲಿ ಭಾರತದ ಸೈನ್ಯವು ಮಧ್ಯಪ್ರವೇಶ ಮಾಡಿ ಗೋವಾವನ್ನು ವಶಪಡಿಸಿಕೊಂಡಿತು. ಸೊ ನೋಡಿ, ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಗೋವಾ ಯಾವಾಗ ಸ್ವತಂತ್ರ ಆಗಿತ್ತು? 1961ರಲ್ಲಿ. ಸೊ 1987ರವರೆಗೂ ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 87ರ ನಂತರ ಗೋವಾವನ್ನ ಒಂದು ರಾಜ್ಯವನ್ನಾಗಿ ಮಾಡಲಾಯಿತು. ಓಕೆನಾ. ಸೊ ಇದಿಷ್ಟು ಗೋವಾ ಭಾರತದ ಒಕ್ಕೂಟಕ್ಕೆ ಸೇರಿದಂತಹ ರೀತಿ. ಓಕೆ. ನೆಕ್ಸ್ಟ್, ಭಾರತ ಒಕ್ಕೂಟಕ್ಕೆ ಬೇರೆಲ್ಲಾ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಹೇಗೆ? ಸೊ ಮೊದಲೇ ಹೇಳಿದಾಗೆ ಭಾರತದ ಒಕ್ಕೂಟಕ್ಕೆ ಎಲ್ಲ ಸಂಸ್ಥಾನಗಳು ವಿಲೀನಗೊಂಡರೂ ಕೂಡ ಜುನಾಗಢ್ ಜಮ್ಮು ಕಾಶ್ಮೀರ ಮತ್ತು ಹೈದರಾಬಾದ್ ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರಿರಲಿಲ್ಲ. ಅವರನ್ನ ಸೇರಿಸಬೇಕಾಯ್ತು. ಇಲ್ಲಿ ಜಮ್ಮು ಕಾಶ್ಮೀರದ ಆಗಿನ ರಾಜನಾಗಿದ್ದ ಹರಿಸಿಂಗ್ ಆತನು ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಮಾಡ್ತಾನೆ. ಜುನಾಗಢನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅನ್ನುವಂತ ಜುನಾಗಢದ ನವಾಬನ ಒಂದು ಇಚ್ಛೆ ಇತ್ತು. ಆದರೆ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಅಂತಂದ್ರೆ ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರಿಸಿಂಗನು ಆತನು ಯಾವುದಕ್ಕೂ ಸೇರದೆ, ಭಾರತ ಅಥವಾ ಪಾಕಿಸ್ತಾನ ಯಾವುದಕ್ಕೂ ಸೇರದೆ ಸ್ವತಂತ್ರವಾಗಿ ಉಳಿಯಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದನು. ಹೈದರಾಬಾದ್ ಕೂಡ ಅದೇ ರೀತಿ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ವಿಲೀನಕ್ಕೆ ಸೇರಿರಲಿಲ್ಲ. ಜಮ್ಮು ಕಾಶ್ಮೀರವು ಹಾಗೆ ಆಗಿತ್ತು. ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಿ ಬಿಡಬಹುದು ಎಂಬ ಆತಂಕದಿಂದ, ಇಲ್ಲಿ ನೋಡಿ ಪಾಕಿಸ್ತಾನ, ಓಕೆನಾ. ಸೊ ಪಾಕಿಸ್ತಾನದ ಒಂದು ಗಡಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ರಾಜ್ಯ ಅಲ್ವಾ. ಸೊ ಈಗ ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಿ ಬಿಡಬಹುದು ಎಂಬ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನಾಂಗದವರನ್ನ ದಾಳಿ ಮಾಡುವಂತೆ ಪ್ರಚೋದನೆ ನೀಡುತ್ತೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಇಚ್ಛೆ ಏನಾಗಿತ್ತು? ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂಥದ್ದು. ಆದರೆ ಅಲ್ಲಿನ ರಾಜ ಹರಿಸಿಂಗ್ ಎಲ್ಲೂ ಸೇರದೆ ಸ್ವತಂತ್ರವಾಗಿ ಉಳಿಯೋದಿಕ್ಕೆ ನಿರ್ಧಾರ ಮಾಡಿರ್ತಾನೆ. ಸೊ ಈ ರೀತಿಯಾಗಿ ಒಂದು ವೇಳೆ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರಿ ಬಿಡಬಹುದು ಎಂಬ ಆತಂಕದಿಂದ ಅಲ್ಲಿನ ಮುಸ್ಲಿಂ ಬುಡಕಟ್ಟು ಜನಾಂಗದವರನ್ನ ದಾಳಿ ಮಾಡುವಂತೆ ಪಾಕಿಸ್ತಾನ ಪ್ರಚೋದನೆ ನೀಡುತ್ತೆ. ಸೊ ಪಾಕಿಸ್ತಾನ್ ಸೇನೆಯ ಬೆಂಬಲದಿಂದ
ಪಠಾಣ್ ಬುಡಕಟ್ಟು ಜನಾಂಗವು ಭಾರತದ ಪ್ರದೇಶಕ್ಕೆ ನುಗ್ಗಲು ಯತ್ನಿಸಿ ಸಾಕಷ್ಟು ಪ್ರದೇಶವನ್ನ ಆಕ್ರಮಣ ಕೂಡ ಮಾಡ್ಕೊಳ್ಳುತ್ತೆ. ಓಕೆನಾ. ಸೊ ಪಠಾಣ್ ಬುಡಕಟ್ಟು ಜನಾಂಗವನ್ನ ಪ್ರಚೋದಿಸಿ ಪಾಕಿಸ್ತಾನ ಸೇನೆಯು ಬೆಂಬಲಿಸಿ ಭಾರತ ಪ್ರದೇಶಕ್ಕೆ ಕಳಿಸಿರುವಂಥದ್ದು. ಸೊ ಅಲ್ಲಿ ನುಗ್ಗಲು ಯತ್ನಿಸಿ ಅವರು ಸಾಕಷ್ಟು ಪ್ರದೇಶವನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಸೊ ನಂತರ ಹರಿಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರಲು ಸಮ್ಮತಿಸದೆ ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತೆ ಇರಲಿಲ್ಲ. ಯಾಕೆ ಅಂತಂದ್ರೆ ಭಾರತವು ಹರಿಸಿಂಗ್ ಏನಾದ್ರೂ ಭಾರತದ ಒಕ್ಕೂಟಕ್ಕೆ ಸೇರಲು ಇಚ್ಛೆ ಪಟ್ಟು ಆಹ್ವಾನಿಸಿದ್ರೆ ಮಾತ್ರ ಭಾರತದ ಸೇನೆ ಅಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇತ್ತು, ಇಲ್ಲಿ ಪ್ರವೇಶಿಸುವಂತಿರ್ಲಿಲ್ಲ. ಈ ಸಂದರ್ಭದ ಗಂಭೀರತೆಯನ್ನು ಅರಿತ ರಾಜ ಹರಿಸಿಂಗನು ಭಾರತದಲ್ಲಿ ಕಾಶ್ಮೀರವನ್ನ ವಿಲೀನಗೊಳಿಸುವಂತೆ ಸಹಿಯನ್ನು ಹಾಕ್ತಾನೆ. ಓಕೆ. ಸೊ ಈ ರೀತಿಯಾಗಿ ನಂತರ ಭಾರತ ಸೇನೆ ಮಧ್ಯಪ್ರವೇಶ ಮಾಡಿ ಪಾಕಿಸ್ತಾನ ಬೆಂಬಲಿತ ಪಡೆಯನ್ನ ಹಿಮ್ಮೆಟ್ಟಿಸಿತು. ಇದೇ ಸಂದರ್ಭದಲ್ಲಿ ಈ ವಿಷಯವನ್ನು ವಿಶ್ವಸಂಸ್ಥೆಗೂ ಕೂಡ ತೆಗೆದುಕೊಂಡು ಹೋಗಲಾಯಿತು. ಸೊ ವಿಶ್ವಸಂಸ್ಥೆಯು ಕಾಶ್ಮೀರದ ಒಂದು ವಿಷಯವನ್ನ ಇತ್ಯರ್ಥ ಮಾಡುವಲ್ಲಿ ಸಹಾಯ ಮಾಡತ್ತೆ. ಆದರೆ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲೇ ಉಳಿಯಿತು. ಸೊ ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರನ್ನ ಸಲ್ಲಿಸಿತು. ವಿಶ್ವಸಂಸ್ಥೆಯು ಕದನ ವಿರಾಮ ಆದೇಶವನ್ನ ನೀಡುತ್ತೆ. ಪಾಕಿಸ್ತಾನ್ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನ ನೋಡಿ, ಈ ಸಂದರ್ಭದಲ್ಲಿ ಪಾಕಿಸ್ತಾನ್ ಆಕ್ರಮಿತ ಪ್ರದೇಶ ಎಂದು ಈಗಲೂ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ ಅಲ್ವಾ. ಸೊ ಯಾವ ಸಂದರ್ಭದಲ್ಲಿ ಈ ರೀತಿ ಬಿಕ್ಕಟ್ಟು ಬಂದಿದ್ದು ಅಂತ ನಿಮ್ಗೆ ಈಗ ಗೊತ್ತಾಯ್ತು. ಭಾರತದ ವಿಭಜನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಹೋರಾಟ ಇದು. ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು, ಭಾರತಕ್ಕೆ ಸೇರಬೇಕು ಅನ್ನುವಂತಹ ಒಂದು ವಿಷಯದಲ್ಲಿ. ಓಕೆನಾ. ಸೊ ಆದರೆ ಕಾಶ್ಮೀರದ ಒಂದು ಭಾಗ ಎಲ್ಲಿ ಉಳ್ಕೊಳ್ಳುತ್ತೆ, ಪಾಕಿಸ್ತಾನದ ವಶದಲ್ಲೇ ಉಳ್ಕೊಳ್ಳುತ್ತೆ. ಸೊ ಇದರ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರನ್ನ ಕೂಡ ಸಲ್ಲಿಸುತ್ತೆ. ಪಾಕಿಸ್ತಾನ ವಿಶ್ವಸಂಸ್ಥೆ ಅಲ್ಲಿಗೆ ಕದನ ವಿರಾಮದ ಆದೇಶವನ್ನು ನೀಡಿ ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕೂಡ ಅದನ್ನ ಈ ರೀತಿ ಕರೀತಾರೆ. ಓಕೆ. ಸೊ ಈ ರೀತಿ ಕಾಶ್ಮೀರದ ವಿಲೀನವು ಬೇರೆ ಎಲ್ಲ ಪ್ರಾಂತ್ಯಗಳ ವಿಲೀನಕ್ಕಿಂತ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಓಕೆನಾ. ಸೊ ಇಲ್ಲಿ ವಿಶ್ವಸಂಸ್ಥೆಯು ಇತ್ಯರ್ಥಗೊಳಿಸಿದ್ದು 1943ರಲ್ಲಿ ಈ ಒಂದು ವಿಷಯವನ್ನು. ಓಕೆನಾ. ಸೊ ಈ ಒಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಈಗಲೂ ಕರೆಯುತ್ತಾರೆ. ಓಕೆನಾ ಮಕ್ಕಳೇ. ಸೊ ಇದು ಜಮ್ಮು ಕಾಶ್ಮೀರವು ಭಾರತಕ್ಕೆ ವಿಲೀನವಾದಂತಹ ರೀತಿ. ಸೊ ಇವಿಷ್ಟು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳು. ಏನಾದ್ರೂ ಡೌಟ್ ಇದೆಯಾ? ಏನಾದ್ರೂ ಇದ್ರೆ ಕೇಳ್ಬೋದು. ಮಿಸ್ ಪಾಂಡಿಚೇರಿ ಹೇಳಲ್ವಾ? ನಿನ್ನೆ ಹೇಳಿದೀವಲ್ಲ, ನಿನ್ನೆ ಕ್ಲಾಸಲ್ಲಿ ನಿನ್ನೆ ನಾವು ವಿಡಿಯೋ ಇದೆ. ಬಂದಿರ್ಲಿಲ್ಲ. ಹೌದು, ವಿಡಿಯೋ ಇದೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ. ನಿನ್ನೆ ಮಾಡಿದ್ದೀನಿ. ಈ 10 ಕ್ವಶನ್ ಅಲ್ಲಿ ಪಾಂಡಿಚೇರಿ ಕೂಡ ಇದೆ ಅದರಲ್ಲಿ. ಓಕೆನಾ. ಸೊ ಅದನ್ನ ನೋಡ್ಕೊಳ್ಳಿ ನೀವು. ಓಕೆ. ಓಕೆ ಮಿಸ್. ಪಾಂಡಿಚೇರಿ ಆಗಿದೆ, ಗೋವಾ ಇವಾಗ ಹೇಳಿದ್ದೀನಿ ಅಲ್ವಾ. ಸೊ ಅದೇ ರೀತಿ ನಿರಾಶ್ರಿತರ ಸಮಸ್ಯೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಎಲ್ಲನೂ ನಿನ್ನೆ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಓಕೆ. ಹೈದರಾಬಾದ್ ಹೇಗೆ ವಿಲೀನವಾಯ್ತು ಎಲ್ಲ ಕಂಪ್ಲೀಟ್ ಆಗಿದೆ, ಅದನ್ನ ನೀವು ನೋಡ್ಕೊಳ್ಳಿ. ಓಕೆನಾ. ಸೊ ಈಗ ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ.
ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ, ಆ ಯುದ್ಧಗಳಲ್ಲಿ ಭಾರತದ ಪಾತ್ರ ಎನ್ನುವಂತಹ ಚಾಪ್ಟರ್ನ ಇವಾಗ ನೋಡೋಣ. ಮುಖ್ಯ ಅಂಶಗಳು, ಈ ಚಾಪ್ಟರ್ನ ಒಂದು ಮುಖ್ಯ ಅಂಶಗಳನ್ನ ನೋಡೋಣ. ಓಕೆ, ಕಲಿಕಾಂಶಗಳು. ಪ್ರಥಮ ಮಹಾಯುದ್ಧದ ಕಾರಣಗಳು ಮತ್ತು ಅವುಗಳ ಪರಿಣಾಮಗಳನ್ನ ತಿಳಿಯುವುದು. ಪ್ರಥಮ ಮಹಾಯುದ್ಧ ಯಾಕೆ ನಡೆಯಿತು ಮತ್ತು ಅವುಗಳ ಪರಿಣಾಮಗಳನ್ನ ತಿಳಿಯುವುದು. ಓಕೆ, ಸೊ ಎರಡನೇದಾಗಿ ಜರ್ಮನಿಯ ಸರ್ವಾಧಿಕಾರಿಯಾದ ಹಿಟ್ಲರ್ನ ನಾಜಿವಾದದ ಬಗ್ಗೆ ವಿವರಿಸುವುದು. ಇದರಲ್ಲಿ ನೀವು ಏನೇನ್ ಕಲ್ತಿದ್ದೀರಾ, ವಿವರಿಸುವುದು ಅಂದ್ರೆ ಆಲ್ರೆಡಿ ಇವಾಗ ಕಲ್ತಿದ್ದೀರಾ ಅಲ್ವಾ. ಸೊ ಪ್ರಥಮ ಮಹಾಯುದ್ಧ ನಡೆದಿರುವುದು ಮತ್ತು ಅದರ ಕಾರಣ ಪರಿಣಾಮಗಳನ್ನ ಕಲ್ತಿದ್ದೀರಾ. ಅದೇ ರೀತಿ ಜರ್ಮನಿಯ ಸರ್ವಾಧಿಕಾರಿಯಾದ ಹಿಟ್ಲರ್ನ ನಾಜಿವಾದದ ಬಗ್ಗೆ ಕಲ್ತಿದ್ದೀರಾ. ನೆಕ್ಸ್ಟ್, ಇಟಲಿಯ ಆಗಿದ್ದಂತಹ ಮುಸೋಲಿನಿಯ ಫ್ಯಾಸಿಸ್ಟ್ ವಾದದ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ಎರಡನೇ ಮಹಾಯುದ್ಧ, 2 ಮಹಾಯುದ್ಧಗಳು ನಡೆದಿದ್ದಾವೆ. ಈ ಎರಡನೇ ಮಹಾಯುದ್ಧಕ್ಕೂ ಕೂಡ ಕಾರಣವೇನು ಮತ್ತು ಅವುಗಳ ಪರಿಣಾಮಗಳು ಏನು ಎಂಬುದನ್ನ ನೀವು ತಿಳ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ಈ ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರವೇನು ಅನ್ನೋದನ್ನ ನೀವು ತಿಳಿದಿದ್ದೀರಾ ಅಲ್ವಾ. ಸೊ ಯಾವ ರೀತಿ ಬ್ರಿಟನ್ಗೆ ಭಾರತವು ಮಹಾಯುದ್ಧಗಳಲ್ಲಿ ಸಹಾಯ ಮಾಡಿತು, ಮಹಾಯುದ್ಧಗಳಲ್ಲಿ ಹೇಗೆ ಭಾಗವಹಿಸಿತ್ತು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಓಕೆ, ಸೊ ಈ ಒಂದು ಪಾಠದಿಂದ ನಿಮ್ಗೆ 1 ಅಂಕದ ಪ್ರಶ್ನೆ 2 ಬರುತ್ತೆ. ಅದೇ ರೀತಿ ಒಟ್ಟು 2 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಒಟ್ಟು ಅಂಕಗಳು 2 ಈ ಪಾಠದಿಂದ ಬರುವಂಥದ್ದು. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮೊದಲನೇ ಪ್ರಶ್ನೆ, ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟವನ್ನ ರಚಿಸಿಕೊಂಡ ರಾಷ್ಟ್ರಗಳು ಯಾವುವು, ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಹಾಯುದ್ಧದಲ್ಲಿ, ಮೊದಲನೇ ಮಹಾಯುದ್ಧದಲ್ಲಿ ಕದನ ಬಾಂಧವ್ಯ ತ್ರಯ ಮತ್ತು ಕದನ ಸೌಹಾರ್ದ ತ್ರಯ ಅನ್ನುವಂತಹ 2 ಗುಂಪುಗಳನ್ನ ರಚಿಸಿಕೊಳ್ತಾರೆ ಅಲ್ವಾ. ಟ್ರಿಪಲ್ ಎಂಟೆಂಟೆ ಮತ್ತು ಟ್ರಿಪಲ್ ಅಲಯನ್ಸ್ ಅನ್ನುವಂಥದ್ದು. ಕದನ ಬಾಂಧವ್ಯ ತ್ರಯ ಅಂತಂದ್ರೆ ಟ್ರಿಪಲ್ ಎಂಟೆಂಟ್. ಓಕೆ, ಸೊ ಇದರಲ್ಲಿರುವಂತಹ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಆಪ್ಷನ್ ಬಿ ಇಟಲಿ, ಫ್ರಾನ್ಸ್ ಮತ್ತು ರಷ್ಯಾ. ಆಪ್ಷನ್ ಸಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಮತ್ತು ಆಪ್ಷನ್ ಡಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಫ್ರಾನ್ಸ್. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಇವುಗಳು ಕದನ ಬಾಂಧವ್ಯ ತ್ರಯ ಅನ್ನುವಂತಹ ಮೈತ್ರಿಕೂಟವನ್ನ ರಚಿಸಿಕೊಳ್ತಾರೆ. ಓಕೆ, ಸೊ ಇವರ ವಿರುದ್ಧವಾಗಿ ಇದ್ದಂಥದ್ದು ಟ್ರಿಪಲ್ ಅಲಯನ್ಸ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಆಪ್ಷನ್ ಸಿ ಅದು ಟ್ರಿಪಲ್ ಅಲಯನ್ಸ್. ಓಕೆ, ಸೊ ಕದನ ಸೌಹಾರ್ದ ತ್ರಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿರುವಂತದ್ದು ನಿಮ್ಗೆ ಕದನ ಬಾಂಧವ್ಯ ತ್ರಯ. ಆಪ್ಷನ್ ಎ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಸರಿಯಾದ ಉತ್ತರ. ಓಕೆನಾ. ಎರಡನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧವನ್ನ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಮಹಾಯುದ್ಧವನ್ನ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಆಪ್ಷನ್ಸ್ ಆರ್: ಆಪ್ಷನ್ ಎ ವರ್ಸೆಲ್ಸ್ ಒಪ್ಪಂದ, ಆಪ್ಷನ್ ಬಿ ಜಿನೇವಾ ಒಪ್ಪಂದ, ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ ಮತ್ತು ಆಪ್ಷನ್ ಡಿ ತಾಷ್ಕೆಂಟ್ ಒಪ್ಪಂದ. ಸೊ ಮೊದಲನೇ ಮಹಾಯುದ್ಧ ಯಾವಾಗ ನಡೆಯಿತು? 1914ರಿಂದ 1918ರವರೆಗೆ ಮೊದಲ ಮಹಾಯುದ್ಧ ಜರುಗತ್ತೆ. 1919ರಲ್ಲಿ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ. ಸೊ ಆ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವರ್ಸೆಲ್ಸ್ ಒಪ್ಪಂದ. ಸೊ ಈ ವರ್ಸೆಲ್ಸ್ ಒಪ್ಪಂದವು ಒಕ್ಕೂಟಗಳ ನಡುವೆ ನಡೆದು ಈ ಒಂದು ಮೊದಲ ಮಹಾಯುದ್ಧ ಇದರ ಮೂಲಕ ಅಂತ್ಯಗೊಳ್ಳುತ್ತೆ. ಇದು ಒಂದು ಅವಮಾನಕಾರಿ ಒಪ್ಪಂದವಾಗಿರುತ್ತೆ. ಓಕೆನಾ.
ಶೀತಲ ಸಮರ ಜರುಗಿದ ಎರಡು ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು? ಶೀತಲ ಸಮರ ಅಂತಂದ್ರೆ ಕೋಲ್ಡ್ ವಾರ್. ಸೊ ಮೊದಲ ಮಹಾಯುದ್ಧ ನಂತರ, ಎರಡು ಮಹಾಯುದ್ಧಗಳ ನಂತರ ಇಲ್ಲಿ ಎರಡು ರಾಷ್ಟ್ರಗಳ ನಡುವೆ ಕೋಲ್ಡ್ ವಾರ್ ನಡೀತಾ ಇರುತ್ತೆ. ಓಕೆ, ಶೀತಲ ಸಮರ ಅಂತ ಹೇಳ್ತೀವಿ ನಾವು. ಸೊ ಈ ಕೋಲ್ಡ್ ವಾರ್ ಜರುಗಿದೆ, ಎರಡು ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು? ಆಪ್ಷನ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ, ಆಪ್ಷನ್ ಬಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಜಪಾನ್, ಆಪ್ಷನ್ ಸಿ ಚೀನಾ ಮತ್ತು ಸೋವಿಯತ್ ರಷ್ಯಾ, ಮತ್ತು ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. ಸೊ ಈ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಎರಡು ಬಣಗಳಾಗಿ ಜಗತ್ತು ವಿಭಾಗವಾಗುತ್ತೆ. ಸೊ ಈ ಎರಡು ರಾಷ್ಟ್ರಗಳ ನಡುವೆ ಒಂದು ಶೀತಲ ಸಮರ ನಡೀತಾ ಇರುತ್ತೆ, ಭಿನ್ನಾಭಿಪ್ರಾಯಗಳು. ಸೊ ಈ ಎರಡೂ ಕೂಡ ಅಣ್ವಸ್ತ್ರ ಸುಸಜ್ಜಿತ ರಾಷ್ಟ್ರಗಳ ಬಣಗಳು ಅಲ್ವಾ. ಸೊ ಯಾವಾಗ್ಲೂ ಈ ಎರಡು ಯುದ್ಧಗಳು ವಿರೋಧಿ ಬಣಗಳಾಗಿ, ಯುದ್ಧಗಳಾದ್ಮೇಲೆ ಈ ಎರಡು ದೇಶಗಳು ವಿರೋಧಿ ಬಣಗಳಾಗಿ ಬೇರ್ಪಡ್ತವೆ ಮಕ್ಕಳು. ಓಕೆನಾ? ಸೊ ಹಾಗಾಗಿ ಎರಡು ರಾಷ್ಟ್ರಗಳ ನಡುವೆ ಶೀತಲ ಸಮರ ನಡೀತಾ ಇರುತ್ತೆ. ಸೊ ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಸೋವಿಯತ್ ರಷ್ಯಾ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಭಿನ್ನವಾಗಿರುವುದು ಯಾವುದು? ಈ ಕೆಲವೊಂದು ನಿಮ್ಗೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಈ 4 ಆಪ್ಷನ್ ಅಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಗುಂಪಿಗೆ ಸೇರದೇ ಇರುವಂಥದ್ದು ಅಂತ ಅನ್ಕೋಬಹುದು. ಓಕೆ, ಸೊ ಒಂದೊಂದು ಮಾರ್ಕ್ಸ್ಗೆ ಕೇಳುವಾಗ ಕೆಲವೊಂದು ಈ ತರ ನಿಮ್ಗೆ ಕೇಳಬಹುದು. ಆಯ್ತಾ? ಸೊ ಇದರಲ್ಲಿ ಗುಂಪಿಗೆ ಸೇರದೇ ಇರೋದು ಯಾವುದು ಅಥವಾ ಭಿನ್ನವಾಗಿರೋದು ಯಾವುದು, ಈ ತರನು ಕೇಳುವಂತ ಚಾನ್ಸಸ್ ಇರುತ್ತೆ. ಆಪ್ಷನ್ ಎ ಶತ್ರುಬಣ, ಆಪ್ಷನ್ ಬಿ ಕದನ ಬಾಂಧವ್ಯತ್ರಯ, ಆಪ್ಷನ್ ಸಿ ಕದನ ಸೌಹಾರ್ದತ್ರಯ, ಮತ್ತು ಆಪ್ಷನ್ ಡಿ ಬೂದು ಅಂಗಿ ದಳ. ಬೂದು ಅಂಗಿ, ಓಕೆ, ಬ್ರೌನ್ ಶರ್ಟ್ಸ್ ಅಂತ ಒಂದು ಪಡೆ. ಸೊ ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಆಗಿರೋದು ಈ 4 ನೋಡಿದಾಗ ಒಂದು ಭಿನ್ನವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಈ ಶತ್ರುಬಣ, ಕದನ ಬಾಂಧವ್ಯತ್ರಯ ಮತ್ತು ಕದನ ಸೌಹಾರ್ದತ್ರಯ ಅನ್ನುವಂಥದ್ದು ಮಹಾಯುದ್ಧಗಳಿಗಾಗಿ ಒಂದು ಏರ್ಪಟ್ಟ ರಾಷ್ಟ್ರಗಳ ಗುಂಪು ಮಕ್ಕಳೇ ಅಲ್ವಾ. ಸೊ ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು ಸೇರಿ ಬಣಗಳಾಗಿ ಡಿವೈಡ್ ಆಗ್ತಾ ಹೋಗ್ತವೆ. ಯುದ್ಧ ಪ್ರಾರಂಭದಲ್ಲಿ ಒಂದೊಂದು ರಾಷ್ಟ್ರ ಒಂದೊಂದು ಬಣದಲ್ಲಿ ಇದ್ರೆ ನಂತರ ಯುದ್ಧ ಮುಂದುವರಿತಾ ಇದು ಬದಲಾವಣೆ ಕೂಡ ಆಗ್ತಾ ಇರುತ್ತೆ. ಕೆಲವೊಂದು ರಾಷ್ಟ್ರಗಳು ಗುಂಪಿಂದ ಹೊರಗೆ ಬರೋದು, ಬೇರೆ ಸಪೋರ್ಟ್ ಮಾಡೋದು, ಈ ತರ. ಓಕೆ, ಸೊ ಈ ಮೊದಲ ಒಂದು ಮಹಾಯುದ್ಧದಲ್ಲಿ ನೀವು ನೋಡಿದಿರ ಕದನ ಬಾಂಧವ್ಯತ್ರಯ ಮತ್ತು ಕದನ ಸೌಹಾರ್ದತ್ರಯ. ಈ ಇನಿಷಿಯಲಿ ಈ ಗುಂಪಿಗೆ ಕೆಲವೊಂದು ರಾಷ್ಟ್ರಗಳು ಇದ್ರೂ ಕೂಡ ಮೈತ್ರಿಕೂಟವನ್ನು ರಚಿಸಿಕೊಂಡ್ರು. ಸ್ವಲ್ಪ ಕಾಲದಲ್ಲೇ ಇಟಲಿ ಹೊರಗೆ ಹೋಗ್ಬಿಟ್ಟು ವಿರೋಧಿ ಬಣಕ್ಕೆ ಸೇರ್ಕೊಂಡಿರುತ್ತೆ. ಅದೇ ರೀತಿ ಯುದ್ಧ ಬೆಳೆದಂತೆಲ್ಲ ಗುಂಪುಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಸೊ ಈ 3 ಯುದ್ಧಗಳಲ್ಲಿ ಇದ್ದಂತಹ ರಾಷ್ಟ್ರಗಳ ಗುಂಪು. ಆದರೆ ಈ ಗುಂಪಿಗೆ ಸೇರದೇ ಇರುವಂತದ್ದು ಬೂದು ಅಂಗಿ ದಳ. ಆಪ್ಷನ್ ಡಿ ಬೂದು ಅಂಗಿ ದಳ ಇದರಲ್ಲಿ ಭಿನ್ನವಾಗಿರುವಂತಹ ರಾಷ್ಟ್ರಗಳ ಗುಂಪು. ಯಾಕೆ ಅಂತಂದ್ರೆ ಈ ಬೂದು ಅಂಗಿ ದಳವನ್ನ ಮಾಡಿರುವಂತದ್ದು ಯಾರು? ಹಿಟ್ಲರ್ ಅಲ್ವಾ. ಸೊ ಆತ ಒಂದು ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನ ಹುಟ್ಟಿಸುವ ಸಲುವಾಗಿ ಬೂದು ಅಂಗಿ ದಳ ಅನ್ನುವಂತಹ ಒಂದು ಕ್ರೌರ್ಯ ಪಡೆ, ಇದು ಒಂದು ಕ್ರೌರ್ಯ ಪಡೆ, ಈ ಕ್ರೌರ್ಯ ಪಡೆಯನ್ನ ರಚಿಸ್ತಾನೆ ಯಾರು? ಹಿಟ್ಲರ್. ಓಕೆ, ಸೊ ಈ ಬಾಕಿ 3 ABC ಇವು ರಾಷ್ಟ್ರಗಳ ಬಣಗಳು. ಆದರೆ ಬೂದು ಅಂಗಿ ದಳ ಹಿಟ್ಲರ್ ಮಾಡಿರುವಂತಹ ಒಂದು ಕ್ರೌರ್ಯ ಪಡೆ. ಹಾಗಾಗಿ ಆಪ್ಷನ್ ಡಿ ಬೂದು ಅಂಗಿ ಈ ಗುಂಪಿಗೆ ಒಂದು ಸೇರೋದಿಲ್ಲ. ಓಕೆ, ನೆಕ್ಸ್ಟ್ ಅದೇ ಕ್ವಶನ್ ನೋಡಿ ಇಲ್ಲಿ. ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿ ದಳವನ್ನ ಯಾಕೆ ಸ್ಥಾಪಿಸಿದನು ಅಂತ ಕೇಳಿದ್ದಾರೆ. ಓಕೆ, ಸೊ ಅಡಾಲ್ಫ್ ಹಿಟ್ಲರ್ನು ಯಾವಾಗಲೂ ಕ್ರೌರ್ಯದಿಂದ ಆಡಳಿತ ನಡೆಸಿರುವಂಥದ್ದು. ಓಕೆ, ಆತ ನಾಜಿವಾದ ಶ್ರೇಷ್ಠವಾದದ್ದು ಎನ್ನುವಂತಹ ಒಂದು ಅದನ್ನ ಬಿಂಬಿಸಿರುವಂತನು ಹಿಟ್ಲರ್ ಅಲ್ವಾ. ಸೊ ಆತ ಅನೇಕ ನರಮೇಧಗಳನ್ನು ಕೂಡ ನಡೆಸ್ತಾನೆ, ಅಂದ್ರೆ ಮಾಸ್ ಕಿಲ್ಲಿಂಗ್ ಆಫ್ ಪೀಪಲ್, ಜನರನ್ನ ಸಾಯಿಸುವುದು. ಓಕೆ,
ಸೊ ಅದೇ ರೀತಿ ಆತನಿಗೆ ಬೇರೆ ಕಮ್ಯುನಿಸ್ಟ್, ಕ್ಯಾಥಲಿಕ್ ಅವ್ರನ್ನೆಲ್ಲ ನೋಡಿದ್ರೆ ಆಗ್ತಾ ಇರಲಿಲ್ಲ. ಸೊ ಈ ಜನರಲ್ಲಿ ಗಲಭೆ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಆತ ಗೋಬೆಲ್ಸ್ ಎನ್ನುವಂತಹ ಅಧಿಕಾರಿಯನ್ನು ಕೂಡ, ವಿಶೇಷ ಅಧಿಕಾರಿಯನ್ನು ಕೂಡ ನೇಮಿಸಿರ್ತಾನೆ. ಯಾರು? ಗೋಬೆಲ್ಸ್. ಗೋಬೆಲ್ಸ್ ಅಂತ ಹೇಳ್ಬೋದು. ಗೋಬೆಲ್ಸ್ ಅನ್ನುವಂತಹ ವಿಶೇಷ ಅಧಿಕಾರಿಯನ್ನ ಈ ಒಂದು ಜನಾಂಗೀಯ ದ್ವೇಷ, ಜನರ ನಡುವೆ ದ್ವೇಷವನ್ನ ಪ್ರಸಾರ ಮಾಡಲು ಅಧಿಕಾರಿಯನ್ನ ನೇಮಿಸಿರ್ತಾನೆ. ಅದೇ ರೀತಿ ಬೂದು ಅಂಗಿ ದಳ ಅನ್ನುವಂತಹ ಒಂದು ಗುಂಪನ್ನ ರಚಿಸ್ತಾನೆ. ಬ್ರೌನ್ ಶರ್ಟ್ಸ್ ಅನ್ನುವಂತಹ ಪಡೆ, ಕ್ರೌರ್ಯ ಪಡೆ ಇದು. ಯಾಕೆ ರಚಿಸ್ತಾನೆ ಅಂತಂದ್ರೆ ಗಲಭೆಗಳನ್ನೇ ಮಾಡಿ ಜನರಲ್ಲಿ ಭೀತಿಯನ್ನ, ಭಯವನ್ನ ಹುಟ್ಟಿಸುವ ಸಲುವಾಗಿ ಬೂದು ಅಂಗಿ ದಳವನ್ನ ಹಿಟ್ಲರ್ ರಚಿಸ್ತಾನೆ. ಓಕೆ, ಸೊ ಯಾಕೆ ಅಂತ ಕೇಳಿದ್ರೆ, ನೀವು ಹಿಟ್ಲರ್ನು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನ ಹುಟ್ಟಿಸಲು ಬೂದು ಅಂಗಿ ದಳವನ್ನ ರಚಿಸಿದನು ಅಂತ ಬರಿಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್, ತೀನ್ ಮೂರ್ತಿ ಭವನ ಎಲ್ಲಿದೆ ಅಂತ ಕೇಳಿದ್ದಾರೆ. ತೀನ್ ಮೂರ್ತಿ ಭವನ ಎಲ್ಲಿದೆ? ತೀನ್ ಮೂರ್ತಿ ಭವನವು ದೆಹಲಿಯಲ್ಲಿ ಇದೆ, ನವದೆಹಲಿಯಲ್ಲಿ ಇದೆ ಅಲ್ವಾ? ಸೊ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಭಾರತೀಯರು ಬ್ರಿಟಿಷರಿಗೆ ಸಹಾಯವನ್ನ ಮಾಡಿರ್ತಾರೆ. ಓಕೆ, ಸೊ ಈ ಸಹಾಯವನ್ನ ಮಾಡಿರೋ ಮೈಸೂರು ಲ್ಯಾನ್ಸರ್ಗಳು ಮತ್ತು ಹೈದರಾಬಾದ್ ಲ್ಯಾನ್ಸರ್ಗಳು, ಬೇರೆ ಬೇರೆ ಲ್ಯಾನ್ಸರ್ಗಳು, ಮೈಸೂರಿನ ಲ್ಯಾನ್ಸರ್ಗಳು, ಜೋಧ್ಪುರದ ಲ್ಯಾನ್ಸರ್ಗಳು ಮತ್ತು ಹೈದರಾಬಾದಿನ ಲ್ಯಾನ್ಸರ್ ಅಂದ್ರೆ ಸೈನಿಕ ಪಡೆಗಳು. ಓಕೆ, ಸೊ ಇವರು ಬ್ರಿಟಿಷರಿಗೆ ಮಹಾಯುದ್ಧಗಳಲ್ಲಿ ಸಹಾಯವನ್ನ ಮಾಡ್ತಾರೆ. ಓಕೆ, ಸೊ ಸಹಾಯ ಮಾಡಿದ್ದರಿಂದ, ಹೋರಾಡಿದ್ದರಿಂದ ಇವರುಗಳ ಹೆಸರಿನಲ್ಲಿ, ಅಂದ್ರೆ ಮೈಸೂರು ಲ್ಯಾನ್ಸರ್ಸ್, ಹೈದರಾಬಾದ್ ಲ್ಯಾನ್ಸರ್ಸ್, ಮೈಸೂರು, ಓಕೆ, ಮತ್ತು ಹೈದರಾಬಾದ್, ಅದೇ ರೀತಿ ಜೋಧ್ಪುರ, ಈ 3 ವಿಭಾಗದ ಲ್ಯಾನ್ಸರ್ಗಳು ಯುದ್ಧದಲ್ಲಿ ಭಾಗಿಯಾಗಿದ್ದರು. ಓಕೆ, ಸೊ ಯುದ್ಧದಲ್ಲಿ ಭಾಗಿಯಾಗಿದ್ದರಿಂದ ಅವರುಗಳ ಒಂದು ಪ್ರತೀಕವಾಗಿ ತೀನ್ ಮೂರ್ತಿ ಭವನವನ್ನ ಬ್ರಿಟಿಷರು ನಿರ್ಮಿಸ್ತಾರೆ. ಎಲ್ಲಿ? ದೆಹಲಿಯಲ್ಲಿ. ಇದು ತೀನ್ ಮೂರ್ತಿ ಮಾರ್ಗದಲ್ಲಿ ಇದೆ. ಓಕೆ, ಸೊ ತೀನ್ ಮೂರ್ತಿ ಭವನ ಎಲ್ಲಿದೆ, ಯಾಕೆ ಅಂತ ಕೇಳಿದ್ರೆ ನೀವು ಇದನ್ನ ಬರಿಬೇಕು. ಮೈಸೂರು, ಹೈದರಾಬಾದ್ ಮತ್ತು ಜೋಧ್ಪುರ ಲ್ಯಾನ್ಸರ್ಗಳು ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರಿಂದ ಈ ಒಂದು ಅವರುಗಳ ಸಂಕೇತವಾಗಿ, ಇವರುಗಳ ಹೆಸರಿನಲ್ಲಿ ಬ್ರಿಟಿಷರು ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನ ನಿರ್ಮಿಸಿದರು. ಸೊ ಇದು ತೀನ್ ಮೂರ್ತಿ ಮಾರ್ಗದಲ್ಲಿದೆ. ಓಕೆನಾ? ಸೊ ಈ ಸೈನಿಕರು, ಈ 3 ಶಿಲ್ಪಗಳು ಏನನ್ನ ಸೂಚಿಸ್ತವೆ ಅಂದ್ರೆ ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದಿನ ಸೈನಿಕರನ್ನ ಸೂಚಿಸ್ತವೆ. ಇದು ತೀನ್ ಮೂರ್ತಿ ಮಾರ್ಗದಲ್ಲಿ ಇರುವಂತಹ ಭವನ. ಏಳನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಇವೇನು ಅಂತ ಕೇಳಿದ್ದಾರೆ. ಮೊದಲನೇ ಮಹಾಯುದ್ಧ ನಡೆದಿರೋದು ಯಾವಾಗ ಮಕ್ಕಳೇ? 1914ರಿಂದ 1918ರವರೆಗೆ. ಓಕೆನಾ? ಸೊ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತಂದ್ರೆ, ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. ಓಕೆನಾ? ಸೊ 1914ರ ಜೂನ್ 28ರಂದು ನಡೆದಿದ್ದಂತಹ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯನ್ನ ಮಾಡಲಾಯಿತು. ಓಕೆನಾ? ಈ ಘಟನೆ ಆಸ್ಟ್ರಿಯಾ ಮತ್ತು ಸರ್ಬಿಯಾ ಈ ದೇಶಗಳ ನಡುವೆ ತಕ್ಷಣವೇ ಒಂದು ಬಿಕ್ಕಟ್ಟನ್ನ ಸೃಷ್ಟಿ ಮಾಡುತ್ತೆ. ಸೊ ಈ ಬಿಕ್ಕಟ್ಟೆ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವಾಗಿ ಪರಿಣಮಿಸುತ್ತೆ. ಓಕೆ, ಸೊ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತಂದ್ರೆ ಆಸ್ಟ್ರಿಯಾದ ರಾಜಕುಮಾರ
ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. ಈ ಹತ್ಯೆ 1914 ಜೂನ್ 28ರಂದು ನಡೆದಂತಹ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. ಸೊ ಈ ಹತ್ಯೆಯಿಂದಾಗಿ ಆಸ್ಟ್ರಿಯಾ ಮತ್ತು ಸರ್ಬಿಯಾ ರಾಷ್ಟ್ರಗಳ ನಡುವೆ ಉಂಟಾದಂತಹ ಬಿಕ್ಕಟ್ಟು. 8ನೇ ಪ್ರಶ್ನೆ, ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಏನು ಅಂತ ಕೇಳಿದ್ದಾರೆ. ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಏನು? ಜರ್ಮನಿಯಲ್ಲಿ ಯಾವ ರೀತಿ ಹಿಟ್ಲರ್ ಒಂದು ಕ್ರೂರ ಲೀಡರ್ ನಾಯಕನಾಗಿದ್ದನೋ, ಅದೇ ರೀತಿ ಮುಸೋಲಿನಿಯಲ್ಲಿ ಇಟಲಿಯಲ್ಲಿ ಮುಸೋಲಿನಿ, ಓಕೆ, ಸೊ ಆತ ಯುರೋಪಿನಲ್ಲಿ ಮೂಡಿಬಂದ ಆತ ಒಂದು ಕ್ರೂರವಾದ ನಾಯಕನಾಗಿರ್ತಾನೆ. ಓಕೆ, ಸೊ ಮುಸೋಲಿನಿಯ ಫ್ಯಾಸಿಸ್ಟ್ ವಾದ ಯಾರಿಗೆ ರಿಲೇಟ್ ಆಗಿರೋದು? ಮುಸೋಲಿನಿಯ ಫ್ಯಾಸಿಸ್ಟ್ ವಾದ ಇಲ್ಲಿ ರಾಜಕೀಯವಾಗಿ ಇಟಲಿಯಲ್ಲಿ ಬೆಳೆದುಕೊಂಡು ಬರುತ್ತೆ. ಸೊ ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಏನು ಹಾಗಾದ್ರೆ? ಇಲ್ಲಿ ಕಂಡು ಬರುವಂಥದ್ದು ಮುಖ್ಯವಾಗಿ ಉಗ್ರವಾದ ರಾಷ್ಟ್ರೀಯವಾದ, ನ್ಯಾಷನಲಿಸಂ. ಉಗ್ರ ಅಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ ಆದಂತಹ ರಾಷ್ಟ್ರೀಯ ವಾದವನ್ನ ನಾವು ಇದರಲ್ಲಿ ನೋಡ್ತೀವಿ. ಓಕೆನಾ? ಸೊ ಅದೇ ರೀತಿ ಪರಕೀಯ ಶಕ್ತಿಗಳ ನಾಶ. ರಾಷ್ಟ್ರೀಯವಾದ ಅಂತಂದ್ರೆ ದೇಶ ಪ್ರೇಮ ಇರಬೇಕು, ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಉಗ್ರ ರಾಷ್ಟ್ರೀಯವಾದದ ಜೊತೆಗೆ ಬೇರೆ ಶಕ್ತಿಗಳನ್ನ ನಾಶ ಮಾಡುವಂಥದ್ದನ್ನ ಗುರಿಯಾಗಿ ಇಟ್ಟುಕೊಳ್ಳುವುದು. ಓಕೆನಾ? ಸೊ ಅದೇ ಏನಾಗತ್ತೆ, ದಂಗೆಗೆ, ಗಲಭೆಗೆ ಕಾರಣ, ಹಿಂಸೆಗೆ ಕಾರಣ ಆಗತ್ತೆ. ಅದೇ ರೀತಿ ಫ್ಯಾಸಿಸ್ಟ್ ವಾದದಲ್ಲಿ ಹಿಂಸೆಯನ್ನ ವೈಭವೀಕರಣ ಮಾಡ್ತಾರೆ. ಹಿಂಸೆ ಅಂದ್ರೆ ಜನಾಂಗೀಯ ದ್ವೇಷ, ಹತ್ಯೆ ಮತ್ತು ಗಲಭೆಗಳು, ದೊಂಬಿಗಳು, ಈ ರೀತಿ ಯಾವ ರೀತಿ ನರಮೇಧವನ್ನ ಹಿಟ್ಲರ್ ಮಾಡಿದ್ನೋ ಅದೇ ರೀತಿಯಲ್ಲಿ ಹಿಂಸೆಯನ್ನ ವೈಭವೀಕರಣ ಮಾಡ್ತಾರೆ. ಓಕೆ, ಸೊ ಜನಾಂಗೀಯ ಶ್ರೇಷ್ಠತೆ, ತಮ್ಮ ಜನಾಂಗವೇ ಶ್ರೇಷ್ಠ ಅನ್ನುವಂತಹ ಒಂದು ಭಾವನೆ. ಓಕೆ, ಸೊ ಜನಾಂಗೀಯ ಶ್ರೇಷ್ಠತೆ ಇದ್ದಾಗ ಏನಾಗತ್ತೆ ಅಂದ್ರೆ, ಶ್ರೇಷ್ಠತೆ ಅನ್ನುವ ಭಾವನೆ ಇರಬೇಕು, ಆದರೆ ಅದು ಅತಿಯಾದಾಗ ಬೇರೆ ಒಂದು ಜನಾಂಗ ಕೀಳು ಅನ್ನುವಂತ ಭಾವನೆ ಬರಬಾರ್ದು. ಆ ತರ ಬಂದಾಗ ಏನಾಗತ್ತೆ, ಗಲಭೆಗಳು ಅಥವಾ ಅನ್ವಾಂಟೆಡ್, ಬೇಕಾಗಿಲ್ಲದೆ ಇರುವಂತಹ ಗಲಭೆಗಳು ನಡೀತವೆ ಅಲ್ವಾ. ಜನಾಂಗೀಯ ಶ್ರೇಷ್ಠತೆ ಇಲ್ಲಿ ಫ್ಯಾಸಿಸ್ಟ್ ವಾದದಲ್ಲೂ ಕೂಡ ಇತ್ತು. ಅದೇ ರೀತಿ ಸಾಮ್ರಾಜ್ಯವಾದದ ವಿಸ್ತರಣೆ, ಸಾಮ್ರಾಜ್ಯಶಾಹಿ ಅಂತ ಹೇಳ್ತೀವಿ. ಸೊ ಯಾವಾಗ ಅವರು ಪರಕೀಯ ಶಕ್ತಿಗಳ ನಾಶವನ್ನ ಗುರಿಯಾಗಿಟ್ಟುಕೊಳ್ತಾರೋ, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಿಕ್ಕೆ ಹೋಗ್ತಾರೆ, ಹಿಂಸೆಯನ್ನ ಮಾಡ್ತಾರೆ. ಸೊ ನರಮೇಧಗಳಿಗೆ ಬೆಂಬಲ ಅಂದ್ರೆ ಜನರನ್ನ ನಾಶ ಮಾಡುವುದು, ಕೊಲ್ಲುವುದು, ನರಮೇಧ, ಮಾಸ್ ಕಿಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಈ ಮಾಸ್ ಕಿಲ್ಲಿಂಗಿಗೆ ಕೊಡುವಂತಹ ಬೆಂಬಲ, ಇವೆಲ್ಲ ಒಂದಕ್ಕೊಂದು ರಿಲೇಟ್ ಆಗಿರುವಂತದ್ದು ಮಕ್ಕಳು. ಈಗ ಸೊ ಉಗ್ರ ರಾಷ್ಟ್ರೀಯವಾದದಿಂದ ಬೇರೆಯವ್ರನ್ನ ನಾಶ ಮಾಡುವುದು, ಇದರಿಂದ ಹಿಂಸೆಯನ್ನ ವೈಭವೀಕರಣಗೊಳಿಸುವುದು, ತಮ್ಮ ಜನಾಂಗವೇ ಶ್ರೇಷ್ಠ ಎನ್ನುವಂತಹ ಭಾವನೆಯನ್ನ ಹೊಂದುವುದು, ಅದರ ಜೊತೆಗೆ ಬೇರೆ ಜನಾಂಗಗಳು ಕೀಳು ಅನ್ನುವಂತ ಭಾವನೆ ಕೂಡ ಇಲ್ಲಿ ಬರುತ್ತೆ. ತಮ್ಮ ಸಾಮ್ರಾಜ್ಯವನ್ನ, ತಮ್ಮ ಜನಾಂಗವನ್ನ ವಿಸ್ತರಣೆ ಮಾಡಬೇಕು, ಸಾಮ್ರಾಜ್ಯವಾದವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಭಾವನೆಯಿಂದ ಬೇರೆ ಬೇರೆಯವ್ರನ್ನ ನೀವು ವಶಪಡಿಸಿಕೊಳ್ತಾ ಹೋಗ್ತೀರಾ, ಕೊಲ್ತಾ ಹೋಗ್ತೀರಾ ಆ ಜನಾಂಗದಗಳು. ಓಕೆನಾ? ಸೊ ಈ ರೀತಿ ನಡೆಯುವಂತಹ ನರಮೇಧಗಳಿಗೆ ಬೆಂಬಲವನ್ನ ಸೂಚಿಸುವುದು, ಇವು ಫ್ಯಾಸಿಸ್ಟ್ ವಾದದ ಮುಖ್ಯ ಲಕ್ಷಣಗಳು. ಇದು ಎಲ್ಲಿ ಬೆಳೆದು ಬಂದಂಥದ್ದು? ಇಟಲಿಯಲ್ಲಿ ಬೆಳೆದು ಬಂದಂಥದ್ದು ಫ್ಯಾಸಿಸ್ಟ್ ವಾದ. ಓಕೆ, ಮುಸೋಲಿನಿ ಇದಕ್ಕೆ ಕಾರಣಕರ್ತನಾಗಿದ್ದಂಥವ್ರು ಮುಸೋಲಿನಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನಾಜಿವಾದದ ಸಾರಾಂಶವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಈ ಪಾಠದಲ್ಲಿ ನಿಮಗೆ ನಾಜಿವಾದ ಇದು ಮುಖ್ಯ. ಓಕೆನಾ? ಫ್ಯಾಸಿಸ್ಟ್ ಮತ್ತು ನಾಜಿವಾದ ಬೆಳೆದು ಬಂದಂಥದ್ದು ಜರ್ಮನಿಯಲ್ಲಿ. ಓಕೆ, ಸೊ ಹಿಟ್ಲರ್ ಜರ್ಮನಿಯ ಒಬ್ಬ ಅತ್ಯಂತ ಕ್ರೂರ ನಾಯಕನಾಗಿದ್ದ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಆತ ಪ್ರತಿಪಾದಿಸಿರುವಂಥದ್ದೇ ಇದು ನಾಜಿವಾದ. ಓಕೆನಾ? ಸೊ ಈ ಒಂದು ಜನಾಂಗೀಯ ದ್ವೇಷವನ್ನ ಸಾರುವ ಸಲುವಾಗಿಯೇ ಹಿಟ್ಲರ್ ಒಬ್ಬ ಆಫೀಸರ್ನ, ಆಗ್ಲೇ ಹೇಳಿದಾಗೆ ಗೊಬೆಲ್ಸ್ ಎನ್ನುವ ಆಫೀಸರ್ನ ಕೂಡ ನೇಮಕ ಮಾಡ್ಕೋತಾನೆ. ಅದೇ ರೀತಿ ಒಂದು ಪಡೆಯನ್ನ, ತನ್ನ ಸೈನಿಕರ ಒಂದು ಪಡೆಯನ್ನ ಕೂಡ ರಚಿಸ್ತಾನೆ. ಬ್ರೌನ್ ಶರ್ಟ್ಸ್ ಅನ್ನುವಂಥ ಗಲಭೆ ಮಾಡುವ ಸಲುವಾಗಿಯೇ ಒಂದು ಬ್ರೌನ್ ಶರ್ಟ್, ಬೂದು ಅಂಗಿ ದಳವನ್ನ ಕೂಡ ರಚಿಸ್ತಾನೆ. ಸೊ ಆತ ಪ್ರತಿಪಾದಿಸಿದಂತಹ
ನಾಜಿವಾದದ ಸಾರಾಂಶ ಏನು ಅಂತ ಹೇಳ್ತೀನಿ. ಓಕೆನಾ. ಇಲ್ಲಿ ಜನರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಯಹೂದಿಗಳು ಜಗತ್ತನ್ನ ನಿಯಂತ್ರಿಸ್ತಾರೆ. ಈ ಮುಂದೆ ಯಹೂದಿಗಳೇ ಜಗತ್ತನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಅವರು ಭಯ ಅನ್ನುವಂತಹ ಒಂದು ಭಯ ಮತ್ತು ಊಹೆಯನ್ನ ಜನರಲ್ಲಿ ಬಿತ್ತಿ ಭೀತಿಯನ್ನ ಸೃಷ್ಟಿಸುವುದು, ಅವರ ವಿರುದ್ಧ ದ್ವೇಷವನ್ನ ಸೃಷ್ಟಿಸುವುದು. ಸೊ ಈ ಒಂದು ಕಾನ್ಸೆಪ್ಟ್ ಇಂದ ಬೆಳೆದು ಬಂದಂಥದ್ದು ಈ ಒಂದು ನಾಜಿವಾದ. ಓಕೆನಾ. ಸೊ ಇದರ ಒಂದು ಸಾರಾಂಶ ಏನು ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗವೇ ಶ್ರೇಷ್ಠ. ನೋಡಿ, ಜನಾಂಗೀಯ ಶ್ರೇಷ್ಠತೆ ಬಂತು ಇಲ್ಲಿ. ಆರ್ಯ ಜರ್ಮನ್ ಜನಾಂಗವೇ ಶ್ರೇಷ್ಠ ಅನ್ನುವಂಥದ್ದು ನಾಜಿವಾದ ಹೇಳುತ್ತೆ. ಅದೇ ರೀತಿ ಜಗತ್ತನ್ನು ಜನಾಂಗವಾದವನ್ನೇ ಮುಂದಿಟ್ಟುಕೊಂಡು ಬೆಳೆದು ಬಂದಂಥವನು ಹಿಟ್ಲರ್. ಓಕೆನಾ. ಸೊ ಆತ ಏನ್ ಹೇಳ್ತಾನೆ, ಆರ್ಯ ಜರ್ಮನ್ ಜನಾಂಗವೇ ಶ್ರೇಷ್ಠ, ಜಗತ್ತನ್ನು ಆಳುವುದಕ್ಕೆ ಜರ್ಮನ್ನರು ಮಾತ್ರ ಯೋಗ್ಯರು ಅಂತ ನಾಜಿವಾದ ಹೇಳುತ್ತೆ. ಅಂತಂದ್ರೆ ಬೇರೆಯವರೆಲ್ಲ ಯೋಗ್ಯರಲ್ಲ. ಅದೇ ನಾನು ಹೇಳ್ತಾ ಇರೋದು, ಜನಾಂಗೀಯ ಶ್ರೇಷ್ಠತೆ ಇರ್ಲಿ, ಆದ್ರೆ ಬೇರೆಯವರು ಕೀಳು ಅನ್ನೋಂತ ಭಾವನೆ ಬರಬಾರ್ದು. ಉಳಿದ ಜನಾಂಗಗಳು, ಇಲ್ಲಿ ಏನ್ ಹೇಳ್ತಾರೆ ನೋಡಿ ನಾಜಿವಾದದಲ್ಲಿ, ಜಗತ್ತನ್ನು ಆಳಲು ಜರ್ಮನ್ನರು ಮಾತ್ರ ಯೋಗ್ಯರು, ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಅಂದ್ರೆ ಬೇರೆ ಯಾರು ಆಳ್ವಿಕೆ ಮಾಡುವಂತಿಲ್ಲ, ಜರ್ಮನ್ನರೇ ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡಬೇಕು, ಉಳಿದವರು ಎಲ್ಲ ಬರೀ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಅಂತ ನಾಜಿವಾದ ಹೇಳುತ್ತೆ. ಅದೇ ರೀತಿ ಈಗ ಆಗಿನ ಕಾಲದಲ್ಲಿ ಇದ್ದಂಥದ್ದು, ಜರ್ಮನ್ನಲ್ಲಿ ಇದ್ದಂತಹ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಅಂತ ನಾಜಿವಾದ ಹೇಳುತ್ತೆ. ಹಿಟ್ಲರ್ ಪ್ರಾರಂಭದಲ್ಲೇ ಆತ ಜಗತ್ತನ್ನ ಯಹೂದಿಗಳು ನಿಯಂತ್ರಿಸ್ತಾರೆ, ಭಯವನ್ನ ಹುಟ್ಟಿಸ್ತಾರೆ ಎಂಬಂತಹ ಭಯ ಮತ್ತು ಊಹೆಗಳನ್ನ ಜನರ ಮನಸ್ಸಿನಲ್ಲಿ ಬಿತ್ತಿಬಿಟ್ಟಿದ್ದ ಅಲ್ವಾ. ಸೊ ಆ ಪ್ರಕಾರವಾಗಿ ನಾಜಿವಾದದಲ್ಲಿ ಆತ ಹೇಳ್ತಾನೆ, ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಸೊ ನಾವು ಯಹೂದಿಗಳನ್ನ ವಿರುದ್ಧ ಹೋರಾಡಬೇಕು ಅನ್ನುವಂಥದ್ದು. ಅದೇ ರೀತಿ ಯಹೂದಿಗಳು ಜೊತೆಗೆ ಕಮ್ಯುನಿಸ್ಟರು, ಕ್ಯಾಥೋಲಿಕರು, ಸೋಷಿಯಲಿಸ್ಟರು. ಓಕೆ. ಸೊ ಇವರೆಲ್ಲ ಜರ್ಮನಿಯ ಒಂದು ಪ್ರಾಬ್ಲಮ್ಗಳಿಗೆ, ಸಮಸ್ಯೆಗಳಿಗೆ ಕಾರಣ. ಸೊ ಇವರು ಯಾರೂ ಬದುಕಲು ಯೋಗ್ಯರಲ್ಲ ಅನ್ನುವಂತಹ ಉಗ್ರ ರಾಷ್ಟ್ರೀಯವಾದವನ್ನ ರೂಪಿಸತ್ತೆ ನಾಜಿವಾದ. ಏನ್ ಹೇಳುತ್ತೆ, ಜರ್ಮನ್ನರು ಮಾತ್ರ ಶ್ರೇಷ್ಠರು, ಉಳಿದವರು ಯಾರು ಶ್ರೇಷ್ಠರಲ್ಲ. ಜರ್ಮನ್ನರು ಆಳ್ವಿಕೆಗೆ ಯೋಗ್ಯರು, ಉಳಿದವರು ಯೋಗ್ಯರಲ್ಲ. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಅದರ ಜೊತೆಗೆ ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಅಂದ್ರೆ ಉಳಿದವರೆಲ್ಲರೂ, ಜರ್ಮನ್ನರನ್ನ ಬಿಟ್ಟು ಉಳಿದ ಎಲ್ಲ ಜನಾಂಗಗಳು ಸಮಸ್ಯೆಗಳಿಗೆ ಕಾರಣ. ಸೊ ಅವರು ಬದುಕಲು ಯೋಗ್ಯರಲ್ಲ ಅಂತಂದ್ರೆ ಏನರ್ಥ, ಅವರನ್ನ ಸಾಯಿಸ್ಬೇಕು, ನರಮೇಧ ಮಾಡ್ಬೇಕು, ಹಿಂಸೆ ಮಾಡ್ಬೇಕು ಅನ್ನೋವಂಥದ್ದನ್ನೇ ಜನರ ಮನಸ್ಸಿನಲ್ಲಿ ಪ್ರತಿಪಾದಿಸಿರುವಂಥದ್ದು. ಓಕೆ. ಸೊ ಇದೇ ಒಂದು ನಾಜಿವಾದದ ಸಾರಾಂಶ. ಈ ಒಂದು ಸಾರಾಂಶದ ತತ್ವಗಳ ಆಧಾರದ ಮೇಲೆಯೇ ಜರ್ಮನಿನಲ್ಲಿ ನರಮೇಧವನ್ನ ಸೃಷ್ಟಿ ಮಾಡ್ತಾರೆ. ಹಲವು ರೀತಿಯಲ್ಲಿ ಹಿಟ್ಲರ್ ಏನ್ ಮಾಡ್ತಾನೆ ಮಕ್ಕಳೇ, ಗುಲಾಮರ ರೀತಿಯಲ್ಲಿ ಜನರನ್ನ ದುಡಿಸಿಕೊಳ್ತಾನೆ. ಕಾನ್ಸಂಟ್ರೇಷನ್ ಕ್ಯಾಂಪ್ ಅನ್ನುವಂತಹ ಕ್ಯಾಂಪ್ ಅನ್ನ ಮಾಡ್ತಾನೆ. ಅದರಲ್ಲಿ ಗಾಳಿ ಬೆಳಕಿಲ್ಲದಂತಹ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನ ಇಟ್ಟು ಅಲ್ಲಿ ವಿಷ ಗಾಳಿಯನ್ನ ತೂರಿಸಿ ಅವರನ್ನ ಕೊಲ್ಲುತ್ತಿದ್ದನು. ಓಕೆನಾ. ಇದು ಒಂದು ರೀತಿ. ಆದ್ರೆ ನೋಡಿ ಯಾವ ತರ, ಬೇರೆ ಯಾರು ಬದುಕಲು ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ಅವರನ್ನ ಒಂದು ಗ್ಯಾಸ್ ಚೇಂಬರ್ ಅಲ್ಲಿ ಹಾಕಿ ವಿಷ ಗಾಳಿಯನ್ನ ತೂರಿಸಿ ಅವರನ್ನ ಕೊಲ್ಲುವಂಥದ್ದು. ಅದೇ ರೀತಿ ಊಟ ನೀರು ಯಾವುದನ್ನು ಕೊಡದೆ ಗುಲಾಮರನ್ನಾಗಿ ಮಾಡಿ ಅವರನ್ನ ಕೊಲ್ಲುವಂಥದ್ದು. ಸಾಮೂಹಿಕವಾಗಿ ಜನರನ್ನ ನಿಲ್ಲಿಸಿ ಗುಂಡಿಟ್ಟು ಕೊಲ್ಲುವಂಥದ್ದು. ಈ ರೀತಿಯ ಹಲವು ರೀತಿಗಳಲ್ಲಿ ಹಿಟ್ಲರ್ ನರಮೇಧಗಳನ್ನ ನಡೆಸ್ತಾನೆ. ಮಹಿಳೆಯರು, ಮುದುಕರು, ಮಕ್ಕಳು ಅನ್ನದೆ ಎಲ್ಲ ಜನರನ್ನ ಸಾಮೂಹಿಕವಾಗಿ ಕೊಲ್ಲುವ ವಿಶೇಷ ಪಡೆಗಳನ್ನ ಆತ ರೂಪಿಸ್ತಾನೆ. ಅದರ ಮೂಲಕ ನರಮೇಧಗಳನ್ನ ನಡೆಸ್ತಾನೆ. ಸೊ ನಾಜಿವಾದದ ಸಾರಾಂಶವೇ ಇದು. ಓಕೆನಾ. ನೆಕ್ಸ್ಟ್, ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಮೊದಲನೇ ಮಹಾಯುದ್ಧವು 1914 ರಿಂದ 18 ನಡೆಯುತ್ತೆ.
ಇದಕ್ಕೆ ಕಾರಣಗಳು ಏನಂತಂದ್ರೆ ಅತಿಯಾದ ಮಿಲಿಟರೀಕರಣ, ಅತಿ ಹೆಚ್ಚು ಮಿಲಿಟರೀಕರಣವನ್ನ ಬೆಳವಣಿಗೆಯನ್ನ ಮಾಡುವುದು, ಸೈನಿಕರನ್ನ ಅಭಿವೃದ್ಧಿ ಪಡಿಸುವುದು, ಅತಿಯಾದ ರಾಷ್ಟ್ರೀಯತೆ. ಓಕೆ, ಸೊ ಅತಿಯಾದ ರಾಷ್ಟ್ರೀಯತೆಯು ಕೂಡ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗತ್ತೆ. ಅದೇ ರೀತಿ ಸಾಮ್ರಾಜ್ಯವಾದದ ನೀತಿಗಳ ಬಲವರ್ಧನೆ, ಸಾಮ್ರಾಜ್ಯವಾದದ ನೀತಿಗಳ ಬಲವರ್ಧನೆ, ಬೇರೆ ಬೇರೆ ಮೈತ್ರಿಕೂಟಗಳನ್ನ ರಚಿಸಿರುವಂತದ್ದು. ನೀವು ನೋಡಿದ್ದೀರಾ, ಏನು ಯಾವ್ಯಾವ ಮೈತ್ರಿಕೂಟಗಳಿದ್ವು? 2 ಮೈತ್ರಿಕೂಟಗಳು ಇದು, ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟೆಂಟೆ, ಅಂದ್ರೆ ಕದನ ಸೌಹಾರ್ದ ಮತ್ತು ಕದನ ಬಾಂಧವ್ಯ ತ್ರಯ ಅನ್ನುವಂತಹ ಮೈತ್ರಿಕೂಟಗಳು. ಈ ರೀತಿ ಬೇರೆ ಬೇರೆ ಮೈತ್ರಿಕೂಟಗಳನ್ನ ರಚಿಸಿಕೊಳ್ಳುವುದು. ವಸಾಹತುಶಾಹಿ ನೀತಿಗಳು, ಯುರೋಪ್ ಮತ್ತು ಇತರ ದೇಶಗಳ ವಸಾಹತುಶಾಹಿ ನೀತಿಗಳಿಂದ ಕೂಡ ಯುದ್ಧ ನಡೆಯೋದಿಕ್ಕೆ ಕಾರಣ ಆಗತ್ತೆ. ಅದೇ ರೀತಿ ಮೊಟ್ಟ ಮೊದಲ ಕಾರಣ ಅಂತಂದ್ರೆ ಏನು? ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ಇದ್ದಂತಹ ಬಿಕ್ಕಟ್ಟು. ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಂಡ್ ಕೊಂದ ಮೇಲೆ ಆದಂತಹ ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವಿನ ಬಿಕ್ಕಟ್ಟು, ಈ ಎಲ್ಲವೂ ಸೇರಿ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗತ್ತೆ. ಓಕೆ, ಅದೇ ರೀತಿ ಗಡಿ ಸಮಸ್ಯೆಗಳು, ಬೇರೆ ಬೇರೆ ದೇಶಗಳು ಇದ್ದಾಗ ಅವುಗಳ ನಡುವಿನ ಗಡಿ ಸಮಸ್ಯೆಗಳು ಕೂಡ ಈ ಒಂದು ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗತ್ತೆ. ಹಾಗಾದ್ರೆ ಈ ಮಹಾಯುದ್ಧ ನಡೆದ ಮೇಲೆ ಏನಾಯ್ತು? ಮಹಾಯುದ್ಧದ ಪರಿಣಾಮ ಏನಾಯ್ತು? 1914ರಿಂದ 18ರವರೆಗೆ ನಡೆದಂತಹ ಮೊದಲನೇ ಮಹಾಯುದ್ಧದಲ್ಲಿ, ಈ ಮಹಾಯುದ್ಧದ ನಡುವೆ ಒಂದು ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ನಡೆಯುತ್ತೆ ಮಕ್ಕಳ. 1917ರಲ್ಲಿ ಮಹಾಯುದ್ಧ ನಡೆಯುತ್ತಿದ್ದಂತಹ ಕಾಲದಲ್ಲಿಯೇ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು ರಷ್ಯಾ ಯುದ್ಧದಿಂದ ಹಿಂದೆ ಸರಿಯುತ್ತೆ. ಓಕೆನಾ? ಸೊ ಮುಂದೆ ಜರ್ಮನಿ ಮೈತ್ರಿ ದಾಳಿಗಳಿಂದ ಜರ್ಜರಿತವಾಗಿ ಜರ್ಮನಿ ಯುದ್ಧವನ್ನು ಮುಂದುವರಿಸದೆ ಸೋಲನ್ನ ಒಪ್ಪಿಕೊಳ್ಳುತ್ತೆ. ಸೊ ಇದರಿಂದಾಗಿ ವರ್ಸೆಲ್ಸ್ ಒಪ್ಪಂದ 1919ರಲ್ಲಿ ವರ್ಸೆಲ್ಸ್ ಒಪ್ಪಂದ ನಡೆಯುತ್ತೆ. 1919ರಲ್ಲಿ ವರ್ಸೆಲ್ಸ್ ಒಪ್ಪಂದಕ್ಕೆ ಮೈತ್ರಿಕೂಟ ಸಹಿ ಹಾಕುತ್ತೆ, ಜರ್ಮನಿಯ ಮೈತ್ರಿಕೂಟ. ಆಸ್ಟ್ರಿಯಾ, ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ ಆಗತ್ತೆ. ಎಲ್ಲೆಲ್ಲಿ ಸಾಮ್ರಾಜ್ಯಶಾಹಿಗಳ ಇದು ಸಾಮ್ರಾಜ್ಯಶಾಹಿತ್ವ ಇತ್ತು, ಸೊ ಆ ಆಸ್ಟ್ರಿಯಾ, ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ ಆಗತ್ತೆ. ಸೊ ಸಾಮ್ರಾಜ್ಯಗಳು ನಾಶ ಆದ್ಮೇಲೆ ಆ ದೇಶಗಳು ಬೇರೆ ಬೇರೆ ಸ್ವತಂತ್ರ ರಾಷ್ಟ್ರಗಳು ಹುಟ್ಟಿಕೊಳ್ತವೆ ಅಲ್ವಾ? ಸೊ ವಸಾಹತುಶಾಹಿ ಅಥವಾ ಸಾಮ್ರಾಜ್ಯಶಾಹಿ ಅಂತ್ಯ ಆಯ್ತು ಅಂತಂದ್ರೆ ಅಲ್ಲಿರುವಂತಹ ದೇಶಗಳು ಸ್ವತಂತ್ರವಾದವು ಅಂತಾನೆ ಅರ್ಥ. ಸೊ ಇದರಿಂದಾಗಿ ಯುರೋಪಿನ ಭೂಪಟವೇ ಬದಲಾಗತ್ತೆ. ಯಾಕೆ ಬದಲಾಯಿತು? ಅನೇಕ ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು, ಇದರಿಂದಾಗಿ ಭೂಪಟ ಬದಲಾಯಿತು. ಹಲವಾರು ಸಣ್ಣ ಸಣ್ಣ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ. ಇದರ ಒಂದು ಮಹತ್ವವಾದ ಬೆಳವಣಿಗೆ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರ ಸಂಘ ಅಂತ ನಾವೇನ್ ಹೇಳ್ತೀವಿ. ಎಸ್, ರಾಷ್ಟ್ರ ಸಂಘದ ರಚನೆ. ಈ ರಾಷ್ಟ್ರ ಸಂಘ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್. ಓಕೆನಾ? ಲೀಗ್ ಆಫ್ ನೇಷನ್ಸ್. ಓಕೆ, ಈಗ ನೀವೇನ್ ನೋಡ್ತಾ ಇದ್ರ ವಿಶ್ವಸಂಸ್ಥೆಗೂ ಮುಂಚೆ ಇದ್ದಂತಹ ಒಂದು ಆರ್ಗನೈಸೇಷನ್ ಇದು ಲೀಗ್ ಆಫ್ ನೇಷನ್ಸ್ ಅಂತ, ರಾಷ್ಟ್ರ ಸಂಘ ಅಂತ ಹೇಳ್ತೀವಿ. ಸೊ ಈ ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಯಾಕೆ ರಾಷ್ಟ್ರ ಸಂಘದ ಸ್ಥಾಪನೆ ಆಯ್ತು? ಮುಂದೆ ಸಂಭವನೀಯವಾಗಿ ಈಗಾಗಲೇ ಒಂದು ಮಹಾಯುದ್ಧ ಮುಗಿದಿದೆ ಅಲ್ವಾ? ಸೊ ಅದರಿಂದ ಸಾಕಷ್ಟು ಸಾವು ನೋವುಗಳು, ಆಸ್ತಿ ಹಾನಿಗಳು, ದೇಶಗಳ ಒಂದು ವಿನಾಶ, ಈ ತರ ಎಲ್ಲ ನಡೆದಿದೆ. ಸೊ ಮುಂದೆ ಸಂಭವನೀಯ ಯುದ್ಧಗಳನ್ನ ತಡೆಯುವ ಸಲುವಾಗಿ ರಾಷ್ಟ್ರ ಸಂಘವನ್ನ ರಚನೆ ಮಾಡ್ತಾರೆ. ಓಕೆ, ಸೊ ಸೋತ ರಾಷ್ಟ್ರಗಳೊಂದಿಗೆ ಬೆಳೆದಂತಹ ಅವಮಾನಕರ ಭಾವನೆಗಳಿಂದಾಗಿ ಉಗ್ರವಾದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಈ ಒಂದು ಮೊದಲ ಮಹಾಯುದ್ಧ ಕಾರಣ ಆಗತ್ತೆ. ಸೊ ಇದರ ಜೊತೆಗೆ ಹಿಟ್ಲರ್ನಂತಹ ಸರ್ವಾಧಿಕಾರಿಗಳನ್ನ ಕೂಡ ಈ ಯುದ್ಧವು ಕೊಡುಗೆ ಕೊಡುತ್ತೆ. ತಮ್ಮ
ಹಿಟ್ಲರ್ನಂತಹ ಸರ್ವಾಧಿಕಾರಿಗಳು ಕೂಡ ಈ ಯುದ್ಧದ ಅಂತ್ಯದಲ್ಲಿ ಬೆಳವಣಿಗೆ ಆಗ್ತಾರೆ. ಓಕೆನಾ? ಈ ರೀತಿಯಾಗಿ ಮೊದಲ ಮಹಾಯುದ್ಧವು ಅನೇಕ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಓಕೆ, ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಎರಡನೇ ಮಹಾಯುದ್ಧ ಮತ್ತು ಅದರ ಪರಿಣಾಮಗಳನ್ನ ನೋಡೋಣ ಮಕ್ಕಳು. ಓಕೆ, ಏನಾದ್ರೂ ಕೇಳೋದಿದ್ಯಾ? ಡೌಟ್ ಇದೆಯಾ ಏನಾದ್ರೂ? ನೋ ಮಿಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ, ಅದು ಯಾಕೆ ನಡೀತು, ಅದರ ಪರಿಣಾಮ ಏನು, ಭಾರತವು ಹೇಗೆ ಮಹಾಯುದ್ಧದಲ್ಲಿ ಪಾತ್ರವನ್ನ ವಹಿಸ್ತು ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ ಮಿಸ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್.